ಆಚರಣೆ ಮಾಡ್ತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಭಾಳಷ್ಟು ಜನ ಭೂಮಿ ಮೇಲೆ ಹುಡ್ತಾರೆ, ಎಲ್ಲರೂ ಜಯಂತಿ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರೂ ನೆನಪು ಕೂಡ ಇರೋದಿಲ್ಲ. ಕೆಲವೊಂದು ಜನ ಮಾತ್ರ ನೆನಪಿರ್ತದೆ, ಅವರ ಇತಿಹಾಸ ಇರ್ತದೆ. ಅದಕ್ಕಾಗಿಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಈ ದೇಶದಲ್ಲಿ ಇರ್ತಕ್ಕಂಥವರು ಇತಿಹಾಸವನ್ನು ಓದ್ತಾರೆ ಅವರೇ ಇತಿಹಾಸವನ್ನು ಸೃಷ್ಟಿಸಬಲ್ಲರು ಅಂತ. ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಜನ ಅನೇಕರು, ಬುದ್ಧನಾದಿಯಾಗಿ, ಬಸವಣ್ಣನ ಕಾಲದಲ್ಲಿ ಆದಿಯಾಗಿ, ಮತ್ತು ನಮ್ಮ ದೇಶದ ಸ್ವತಂತ್ರದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರು, ಅನೇಕ ಜನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇವರು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಜನ. ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಜನರ ನೆನಪನ್ನು ಪ್ರತಿ ವರ್ಷ ನಾವು ನೆನೆದೇ ಹೋದರೆ ಹೊಸದಾಗಿ ಬಂದಿರತಕ್ಕಂಥ ಯುವ ಪೀಳಿಗೆಗೆ ಗೊತ್ತಾಗೋದಿಲ್ಲ. ನನಗೆ ಗೊತ್ತಿದೆ, ಮಾಲಿಕೆಯವರಿಗೆ ಗೊತ್ತಿದೆ. ನಾಮಿನೇಟ್ ಸದಸ್ಯರಾದಂಥ ಗೀತಾ ವಾಡೇಕರ್ ಅಕ್ಕೋರೆ, ನಮ್ಮ ಮತ್ತೊಬ್ಬರು ಸೋದರೇಂದ್ರಾದಂಥ ಕಟ್ಟಿಮನಿ ಅಕ್ಕೋರೆ, ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಸಮಾಜದ ಮುಖಂಡರೇ, ನಮ್ಮ ಲಿಂಗರಾಜ್ ತಾರ್ಫೇಲ್ ಅವರೇ, ರಾಜವಣ್ಣ ವಾಡೇಕರ್ ಅವರೇ, ರಾಕೇಶ್ ವಾಡೇಕರ್ ಅವರೇ, ಮಲ್ಲು ಜಿಂಕೇರಿ ಅವರೇ, ದತ್ತು ಅವರೇ, ಹಿರಿಯರು, ನಮ್ಮ ಹೋರಾಟಗಾರರಾದಂಥ ದಶರಥಣ್ಣ ಕಲ್ಗುರ್ತಿ ಅವರೇ, ಅನೇಕ ಜನ ಸೇರಿರುವಂಥ ಎಲ್ಲ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಹಿರಿಯರೇ, ಸೇರಿರುವಂಥ ತಾಯಂದ್ರೆ, ನನ್ನೆಲ್ಲ ಅಣ್ಣ ತಮ್ಮಂದ್ರೆ, ಈಗಾಗಲೇ ನಮ್ಮ ವಿಶೇಷ ಉಪನ್ಯಾಸವನ್ನು ನೀಡಿರುವಂಥ ಸರ್ ಅವರು ಎಲ್ಲ ವಿಚಾರಗಳು ಇವತ್ತು ಎಳೆ ಎಳೆಯಾಗಿ ಇವತ್ತು ಬಿಡಿಸಿಟ್ಟಿದ್ದಾರೆ. ಅವ್ರು ಹೇಳಿರುವಂಥ ಮಾತುಗಳನ್ನು ಕೇವಲ ಜಯಂತಿ ಉತ್ಸವ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಅದನ್ನು ನಾವು ನಮ್ಮ ಜೀವನದಲ್ಲಿ ಕೂಡ ಇವತ್ತು ಅಳವಡಿಸ್ಕೋಬೇಕಾಗಿದೆ. ಯಾವ ರೀತಿ ಬಾಬು ಜಗಜೀವನ್ ರಾಮ್ಜಿಯವರು ತಮ್ಮ ಶ್ರಮವನ್ನು ಹಾಕಿ ದೇಶಕ್ಕಾಗಿ ಇವತ್ತು ಅನೇಕ ಯೋಜನೆಗಳನ್ನು ಕೊಟ್ಟು ಕೇಂದ್ರದಲ್ಲಿ ನನಗನ್ಸುತ್ತೆ ಎಲ್ಲರಿಗಿಂತ ಹೆಚ್ಚು ಖಾತೆಗಳನ್ನ ಬಹಳ ಸಮರ್ಥವಾಗಿ ನಿರ್ವಹಿಸಿರುವಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅಂತ ಒಂದು ಧೀಮಂತ ನಾಯಕರ ಒಂದು ಜಯಂತಿ ಉತ್ಸವ ನಮ್ಮ ಕಲಬುರಗಿನಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಇವತ್ತು ಜರುಗ್ತಾ ಇರುವಂಥದ್ದು. ಈಗಾಗಲೇ ನಮ್ಮ ಪ್ರವೀಣ್ ಅರ್ವಾಳ್ ಅವರು, ಮಾಲಿಕೆಯ ಗುತ್ತೇದಾರ್ ಕಾಕ್ ಅವರು ಹೇಳಿದ್ರು, ನಮ್ಮ ಗುಲ್ಬರ್ಗಾನಲ್ಲೂ ಕೂಡ ಜನರ ಬೇಡಿಕೆ ಇತ್ತು, ಇಲ್ಲಿ ಕಲಬುರಗಿನಲ್ಲೂ ಕೂಡ ಒಂದು ಭವ್ಯ ಮೂರ್ತಿಯನ್ನ ಇಲ್ಲಿ ಆಗ್ಬೇಕು ಅಂತ ಹೇಳಿ. ನಮ್ಮ ಸರ್ಕಾರ ಇರುವಂತ ಸಂದರ್ಭದಲ್ಲಿ ನನಗೂ ಕೂಡ ಕಲ್ಯಾಣ ಕರ್ನಾಟಕ ನಿಗಮದ ಅಧ್ಯಕ್ಷನ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಕಲಬುರಗಿ ನಗರದಲ್ಲಿ ಸ್ಥಾಪನೆ ಆಗಿರುವಂತಹ ಮೂರ್ತಿಗೆ ಇವತ್ತು ಸಹಕಾರ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿರುವಂತದ್ದು ಅದು ನನ್ನ ಪುಣ್ಯ ಅಂತ ಹೇಳಿ ನಾನು ಭಾವಿಸಿ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಅಂದ್ರೆ ಅಂತ ಮಹಾನ್ ನಾಯಕರ ಒಂದು ಸೇವೆಯನ್ನ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿರುವಂತದ್ದು. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ವಿಶೇಷ ಉಪನ್ಯಾಸವನ್ನ ನೀಡಿರುವಂತಹ